ಸರ್ ನಮಸ್ತೆ. ನಮಸ್ತೆ ಸರ್. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಮೈಕ್ರೋಬಿಯಲ್ ಮೈನಿಂಗ್ ಬಯೋಟೆಕ್ ಪ್ರೈವೇಟ್ ಲಿಮಿಟೆಡ್. ನಮ್ಮದು 4ರಿಂದ 5 ಗೇರ್ ಇದೆ. ಹೌದು. ನೀವು ಮಾರ್ತಾ ಇದ್ದೀರಾ? ಇನ್ನೇನು 1 ತಿಂಗಳಾಯ್ತಲ್ವಾ? ಒಂದೆರಡು? ಇಲ್ಲ ಸರ್, ಲಾಸ್ಟ್ ನಾನು 6 ಮಂತ್ಸ್ ಬ್ಯಾಕ್ ತಗೊಂಡಿದ್ದೆ. ಸೊ ಸ್ಟಾಪ್ ಮಾಡಿದ್ದೆ. ಈಗ ಮತ್ತೆ ಎನ್ಕ್ವೈರಿ ಬಂದಿರೋದ್ರಿಂದ ಮತ್ತೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ತರಿಸಿರೋದು. 6 ಮಂತ್ಸ್ ಆಗಿತ್ತು ಆಲ್ರೆಡಿ ನಾನು ಸ್ಟಾಪ್ ಮಾಡಿ. ಒಂದ್ಸತಿ ಯೂಸ್ ಮಾಡಿದ್ದೆ. ಸೊ ಈಗ ರೈತರು ಬಂದು ನಮ್ಮನ್ನ ಕೇಳಿರೋದಕ್ಕೆ ನಾವು ನಿಮ್ಮನ್ನ ಮತ್ತೆ ಭೇಟಿ ಮಾಡಿ ಮತ್ತೆ ತರಿಸಿರೋದು ಸರ್. ತರಿಸಿದ್ದೀರಾ? ಹೌದು. ಏನೇನು ಬೆಳೆ ಕೊಟ್ಟಿದ್ದೀರಾ ಸರ್ ನೀವು? ಸರ್ ನಾನು ಆ್ಯಕ್ಚುಲಿ ಈಗ ಟೊಮೊಟೊ ಮತ್ತು ರೋಸು ಕೊಟ್ಟಿದ್ದೀನಿ. ಓಕೆ. 2 ಬೆಳೆ ಮೇಲೆ ಪ್ರಯೋಗ ಮಾಡಿದ್ದೀನಿ. 2 ಬೆಳೆ ಮೇಲೆ ಪ್ರಯೋಗ ಮಾಡಿ ನಾವೇ ನೋಡಿರೋದು, ಸ್ವಂತ ನಾವೇ ಹೋಗಿ ನೋಡಿದ್ದೀರಿ. ಸೊ ಏನಂದ್ರೆ ಇದ್ರ ಉಪಯೋಗ ಏನಂದ್ರೆ ಹಂತವಾಗಿ ಒಂದೊಂದು ಗೇರ್ ಅಂತ ಯೂಸ್ ಮಾಡಬೇಕು. ರೋಸ್ಗಾದ್ರೆ 3-4 ಅಂತ ನಾವು ಕೊಟ್ಟಿದ್ದೀರಿ. ಈಗ ಸದ್ಯಕ್ಕೆ 2 ತುಂಬಾ ಚೆನ್ನಾಗಿ ಬಂದಿದೆ. ರೈತರು ತುಂಬಾ ಖುಷಿ ಇದ್ದಾರೆ. ನಿನ್ನೆ ಆಕ್ಚುಲಿ ನಾನು ಫಸ್ಟ್ ಟೈಮ್ ಅವ್ರಿಗೆ ಅಪ್ರೋಚ್ ಮಾಡಿ ಫೋರ್ಸ್ ಮಾಡಿ ಕೊಟ್ಟೆ, ಇದನ್ನ ಬಿಡಿ ಸರ್ ಚೆನ್ನಾಗಿದೆ ಅಂತ. ಅವರು ಅನುಮಾನವಾಗಿ ತಗೊಂಡೋದ್ರು. ಏನ್ ಸರ್ ಇದು ಕಲರ್ ಇಲ್ಲ, ಏನು ಇಲ್ಲ, ಯಾವ ರೀತಿ ಇದೆ, ಏನಿದು ಅಂತ ಕೇಳಿದ್ರು ನಮ್ಮನ್ನು. ಸರ್ ನೀವು ಬಿಟ್ಟು ನೋಡಿ ಇದ್ರ ಯೂಸಸ್ ಆಮೇಲೆ ಗೊತ್ತಾಗುತ್ತೆ ಅಂತ ನಾವೇ ಹೇಳಿದ್ರಿ. ಸೊ ಬಿಟ್ಟಾದ್ಮೇಲೆ 1 ವಾರ ಆದ್ಮೇಲೆ ನೆಕ್ಸ್ಟ್ ನಿನ್ನೆ ರೈತರು ಅವರೇ ಬಂದು ಸರ್ ನಮ್ಗೆ ಇದೇ ಬೇಕು, ಬೇರೆ ನೀವು ನಮಗೆ ಕೊಡಬೇಡಿ ಅಂತ. ನಾನು ಬೇರೆ ಯೂಮಿಕ್ಕಿ ಬೇಸ್ಡ್ ಅಂತ ಕೊಡಕ್ ಹೋದೆ. ಸೊ ನಮ್ಗೆ ಇದು ಬೇಡ ಸರ್, ನಮ್ಗೆ ಅದೇ ಕೊಡಿ ಅಂತ ಹೇಳಿದ್ರು. ಹೇಳಿಕೆ ತಗೊಂಡು ಹೋಗಿದ್ದಾರೆ ನಿಮಗೆ? ಸರ್ ರೋಸ್ಗೆ ತಗೊಂಡು ಹೋಗಿದ್ದಾರೆ. ಅವ್ರಿಗೆ ಏನಾಗಿದೆ ಅಂದ್ರೆ ರೋಸಲ್ಲಿ ಬಂದು ಒಳ್ಳೆ ಹೂವು ಶೈನಿಂಗ್ ಬಂದಿದೆ, ಸೈಜ್ ಬಂದಿದೆ, ಸ್ಟೆಮ್ ಲೆಂತ್ ಚೆನ್ನಾಗಿ ಬಂದಿದೆ. ಅವ್ರಿಗೆ ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಹೋಗಿದೆ ಅಂತ ಅವ್ರು ಅಪ್ರೋಚ್ ಆಗಿ ನಿನ್ನೆ ತಿಳಿಸ್ಬಿಟ್ಟು ಹೋದ್ರು ತಗೊಂಡು. ಅವ್ರು ಆಕ್ಚುಲಿ ಬಂದು ಹೊಸೂರಿಂದ ಆ ಕಡೆ ಸರ್, ಅವ್ರದ್ದು ಅಗ್ರಹಾರಂ ಅಂತ. ಹೌದು ಸರ್, ಅವ್ರು ಕೊಟ್ಟಿದ್ದೀನಿ, ಚೆನ್ನಾಗಿ ಬಂದಿದೆ ಸರ್. ಆಮೇಲೆ ಟೊಮೊಟೊಗೆ ಕೊಟ್ಟಿದ್ದೀನಿ. ಟೊಮೊಟೊಗೆ 1-2 ಅಂತ ಕೊಟ್ಟಿದ್ದೀನಿ. ಆಕ್ಚುಲಿ ನಾನು ಟೊಮೊಟೊಗೆ ಬಂದು ಬೇರೆ ಕಂಪನಿದು ಒಂದು ಕೊಟ್ಟಿದ್ದೀನಿ, ಹೆಸರು ತಿಳಿಸೋದು ಬೇಡ, ಬೇರೆ ಕಂಪನಿದು ಕೊಟ್ಟಿದ್ದೀನಿ. 1 ಎಕರೆಗೆ ಅದು ಕೊಟ್ಟಿದ್ದೀನಿ, 1 ಎಕರೆಗೆ ನಿಮ್ದು ಕೊಟ್ಟಿದ್ದೀನಿ. ಸ್ವಂತವಾಗಿ ನಾನೇ ಹೋಗಿ ನೋಡ್ತಾ. ಅವರು 1-2 ಅಂತ ಇಟ್ಟಿದಾರಲ್ವಾ? ಹೌದು. ಅವ್ರದ್ದು 4 ಇದೆ, 4 ನಂಬರ್ ಇದೆ. 4 ನಂಬರ್ ಅವ್ರದ್ದು ಇದೆ. ಈಗೆಲ್ಲ ನೋಡಿ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದವ್ರೆ ಅವರೆಲ್ಲ. ಓಕೆ. ನಂಬರ್ಗಳು ಮಾಡಿ ಬಿಟ್ಬಿಟ್ಟಿದ್ದಾರೆ. ಓಕೆ ಸರ್. ನಮ್ಮ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದವ್ರೆ ಅವರೆಲ್ಲ. ಓಕೆ ಸರ್. ಅವರು 1, 2, 3 ಅಂತ ಮಾಡಿ ಬಿಟ್ಟಿದ್ದಾರೆ. ಅವ್ರು ಬೇರೆ ಸೋರ್ಸಲ್ಲಿ ಇದು ಮಾಡ್ಕೊಂಡು ಎಂಪ್ಲಾಯೀಸ್ ಅವರು. ಓಕೆ. ನಮ್ಮ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದವ್ರೆ ಅದನ್ನ ಇದು ಮಾಡಿರೋದು. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಹೇಳಿ ಸರ್. ಇದು ಸರ್ ಈಗ ಟೊಮೊಟೊಗೆ 1-2 ಅಂತ ತಕ್ಷಣಕ್ಕೆ ಕೊಟ್ಟಿದ್ದೀನಿ ಸರ್ ನಾನು. ಓಕೆ. ಅವ್ರು ಹೇಳಿರೋ ಪ್ರಕಾರ ಫಾರ್ಮರು ನಾವು ನೋಡಿರೋ ಪ್ರಕಾರ ಏನು ಅಂದ್ರೆ ಬೇರೆ ಕಂಪನಿದ್ ಬಂದು ಹೈಟ್ ಬೆಳೆದಿದೆ ಗಿಡ, ನಿಮ್ದು ಹೈಟ್ ಬೆಳೆದಿಲ್ಲ, ಅಲ್ಲೇ ಶೂಟ್ ಹೊಡೆದಿದೆ, ಕಲರ್ ಚೆನ್ನಾಗಿ ಬಂದಿದೆ, ಆಮೇಲೆ ಎಲೆ ಥಿಕ್ನೆಸ್ ಚೆನ್ನಾಗಿದೆ ಸರ್. ಇಷ್ಟು ನಮಗೆ ಕಂಡು ಬಂತು. ಬೇರೆದ್ರಲ್ಲಿ ಸ್ವಲ್ಪ ಹೈಟ್ ಬೆಳೆದಿದೆ ಸರ್. ನಿಮ್ದಕ್ಕೂ ಅದು ಕಂಪೇರ್ ಮಾಡಿ ಅಂದ್ರೆ ಒಂದೇ ದಿನ ನಾಟಿ ಮಾಡಿರುವಂತದೇ. ಬಟ್ ಈ ಕ್ರಾಪ್ಗೂ ಆ ಕ್ರಾಪ್ಗೂ ನಾವು ವ್ಯತ್ಯಾಸ ನೋಡಿದಾಗ ಆ ಕ್ಯಾನ್ ಬಿಟ್ಟಾಗ ಸ್ವಲ್ಪ ಹೈಟ್ ಬೆಳೆದ್ಬಿಟ್ಟಿದೆ ಗಿಡ. ಅದು ಇದು ಹೈಟ್ ಬೆಳೆದಿಲ್ಲ. ನಾವು ಪ್ಯೂರ್ ಮೈಕ್ರೋಬ್ಸ್ ಕೊಡ್ತೀವಿ ನಾವು. ಅದರಿಂದ ಏನಾಗುತ್ತೆ, ನಿಮ್ ಭೂಮಿಯಲ್ಲಿ ಇರ್ತಕ್ಕಂಥನ್ನೆಲ್ಲ ಕನ್ವರ್ಟ್ ಮಾಡಿ ಕೊಡ್ತಾ ಇರುತ್ತೆ. ಇಷ್ಟೇ ಡಿಫ್ರೆನ್ಸ್ ಸರ್. ಇನ್ನೊಂದು ಏನು ಅಂದ್ರೆ ಇದ್ರ ಜೊತೆ ಜಾಸ್ತಿ ಗೊಬ್ಬರ ಯೂಸ್ ಮಾಡಂಗಿಲ್ಲ ಸರ್. ನಾವು ಕಡಿಮೆ ಯಾರಾದ್ರೂ, ಯಾಕಂದ್ರೆ ಜಾಸ್ತಿ ಪ್ರಮಾಣ ಕೊಟ್ರೆ ಇದು ಕೆಲಸ ಮಾಡದಿರೋ ತರ ಆಗಿರೋ ಸಿಚುವೇಶನ್ಸ್ ಇದೆ. ಜಾಸ್ತಿ 2ರಿಂದ 3 kg ಮಿಕ್ಸ್ ಮಾಡ್ಬೋದು ಅಷ್ಟೇ. ಜಾಸ್ತಿ ಹೇಳೋದು ಅಷ್ಟೇ. ಇಲ್ಲ ಸರ್, ರೈತರು ಪರವಾಗಿಲ್ಲ, ಎನ್ಕ್ವೈರಿ ಚೆನ್ನಾಗಿದೆ, ನಡೀತಾ ಇದೆ ಸರ್. ಮಾಡಿ ಸರ್, ತುಂಬಾ ಚೆನ್ನಾಗಿ. ರೈತರ ಫ್ಯೂಚರ್ಗೆ ಮೈಕ್ರೋಬ್ಸ್ ಇಂದ ಏನಾಗುತ್ತೆ ಅಂತ ನಿಮಗೆ ಗೊತ್ತಿದ್ರೆ ಅವ್ರಿಗೆ ಹೇಳ್ಬೋದು ನೀವು. ಹೌದು ಸರ್. ಇಷ್ಟೇ. ಇದು ಮೈಕ್ರೋಬ್ಸ್ ಕಂಪಲ್ಸರಿ ಬೇಕು. ಹೌದೌದು. ನೀವೇನು ಗೊಬ್ಬರ ಕೊಡ್ತೀರಾ, ಏನು ತಿಪ್ಪೆ ಗೊಬ್ಬರ ಕೊಡ್ತೀರಾ, ಅದೆಲ್ಲ ಕರಗಿಸ್ ಕೊಡ್ಬೇಕಾದ್ರೆ ಮೈಕ್ರೋಬ್ಸ್ ಬೇಕೇ ಬೇಕು. ಅದು ಪ್ರತಿಯೊಬ್ಬ ಡೀಲರು ತಿಳ್ಕೊಂಡಾಗ ಅವ್ರ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ, ರೈತರಿಗೂ ಒಳ್ಳೇದು ಮಾಡ್ದಂಗೆ ಆಗುತ್ತೆ. ಅದನ್ನ ತಗೊಂಡೋಗಿ ತಿಂದವ್ರು ಚೆನ್ನಾಗಿರ್ತಾರೆ. ಇಷ್ಟೇ. ಇದು ನೆಲದಲ್ಲಿರುವಂತ ಪೋಷಕಾಂಶಗಳನ್ನ ತೆಗೆದುಕೊಡುತ್ತೆ. ಮತ್ತೆ ನೆಲದಲ್ಲಿ ರೋಗ ಬರೋದಿಲ್ಲ. ನಿಜ ಸರ್. ಭೂಮಿಯಲ್ಲಿ ರೂಟ್ಗೆ ರೋಗ ಜಾಸ್ತಿ ಬರೋದು ಬೇರ್ಗೆ. ಆಕ್ಚುಲಿ ನಾವು ಸ್ಟಾಪ್ ಮಾಡಿ ಮತ್ತೆ ರೀಯೂಸ್ ಮಾಡ್ತಾ ಇದೀರ ಅಂದ್ರೆ ಅದರಲ್ಲೇ ತಿಳ್ಕೊಳ್ಳಿ ಸರ್. ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ಸರ್, ಬಿಡ್ಬೋದು ಸರ್. ಇನ್ನೊಂದು ಏನು ಅಂದ್ರೆ ನಾವಿನ್ನು ಹಾರ್ವೆಸ್ಟಿಂಗ್ ಟೈಮಲ್ಲಿ ನೋಡಿಲ್ಲ ನಾವು, ಅದೊಂದು ಚೆಕ್ ಮಾಡ್ಬೇಕು ಅನ್ನೋದು. ನೋಡ್ಬೇಕು. ನಮಗೆ ಸಾವಿರಾರು 50,000 ಫಾರ್ಮರ್ ಯೂಸ್ ಮಾಡಿದ್ದಾರೆ ನಮಗೆ. ನಮ್ಮ ಹತ್ರ ಫೀಡ್ಬ್ಯಾಕ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಈಗ ನಮ್ಮ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾ ಇದ್ದವ್ರು ಕೆಲವರೆಲ್ಲ 1-2 ಈ ತರ ಮಾಡ್ಕೊಂಡು ನಂಬರ್ಗಳು ಹಾಕೊಂಡು ಮಾಡ್ತಾ ಇದಾರೆ. ಇಲ್ಲ ಸರ್, ಬೇರೆ ಕಂಪ್ನಿದು ನಾನು ಕೊಟ್ಟಿದ್ದೀನಿ, ಅದ್ರ ಪಕ್ಕದಲ್ಲೇ ಇದನ್ನು ಕೊಟ್ಟಿದ್ದೀನಿ, ನೋಡಿದೀನಿ. ನಾವು ಡಿಫ್ರೆನ್ಸ್ ನೋಡಿದಾಗ ನಾನೇ ಸ್ವಂತವಾಗಿ ತೋಟದಲ್ಲಿ ವಿಸಿಟ್ ಮಾಡಿದಾಗ ಇದು ಬಿಟ್ಟಿದ್ದು ಅವ್ರೇನ್ ಮಾಡಿದ್ದಾರೆ, ಬ್ರಾಂಚಸ್ ಹೊಡೆದಿದೆ, ಹೈಟ್ ಬೆಳೆದಿಲ್ಲ. ಬೇರೆ ಕಂಪನಿದು ಏನಾಗಿದೆ, ಸ್ವಲ್ಪ ಹೈಟ್ ಬೆಳೆದ್ಬಿಟ್ಟಿದೆ. ಬ್ರಾಂಚಸ್ ಬಂದಿಲ್ಲ. ಬ್ರಾಂಚಸ್ ಇಲ್ಲ ಸರ್. ಬ್ರಾಂಚಸ್ ಇಲ್ಲ ಅಂದ್ರೆ ಕಾಯೇ ಬರೋದಿಲ್ಲ ಅವ್ರಿಗೆ. ಹೌದು, ಡಿಫ್ರೆನ್ಸ್ ಅಲ್ಲಿ ಗೊತ್ತಾಗ್ತಾ ಇದೆ. ಫಾರ್ಮರ್ಸ್ ಸ್ಯಾಟಿಸ್ಫೈ ಇದ್ದಾರೆ ಸರ್, ಏನು ತೊಂದರೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮಗೆ ಸರ್ವಿಸ್ ಕೊಡಿ ರೈತರಿಗೆ. ನಿಮಗೆ ರೈತರಿಗೆ ಯಾವಾಗ ನೀವು ಸರ್ವಿಸ್ ಕೊಡ್ತೀರೋ, ಹೌದು, ನೀವೇ ದೇವ್ರಂತ ಬರ್ತಾರೆ ರೈತರು.
ಏನೋ ನಮ್ಗೆ ಒಳ್ಳೇದಾಗುತ್ತೆ ಅಂತ. ನೀವು ಒಳ್ಳೇದು ಮಾಡಬೇಕು ರೈತರಿಗೆ ಆದಷ್ಟು. ಖಂಡಿತ ಇದನ್ನ ಆದಷ್ಟು ರೈತರಿಗೆ ಪ್ರಮೋಟ್ ಮಾಡಿ ನೀವು ಮಾಡಿದ್ರೆ ರೈತರು ಚೆನ್ನಾಗಿ ಆಗ್ತಾರೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.